ಲೋಕಸಭೆಗೆ ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ವಿಚಾರ ಬಂದ್ರೆ ತಾವು ಸಿದ್ಧರಾಗಿದ್ದೀರಾ? ನಾನು ಅಂತಿಮವಾಗಿ ನಾನೊಬ್ಬನೇ ಅಲ್ಲ, ಹೈಕಮಾಂಡ್ ನಲ್ಲಿ ಯಾರೆಲ್ಲ ಸಚಿವರಿಗೆ ಆದೇಶ ಕೊಡ್ತಾರೆ ನಿಲ್ಲಬೇಕು ಅಂತ ಅವರೆಲ್ಲ ನಿಲ್ಲಬೇಕಾಗ್ತದೆ. ಏಕೆಂದ್ರೆ ಅವರು ಸರ್ವೆ ಅವೆಲ್ಲ ಮಾಡಿಸ್ತಾರೆ, ಯಾರೆಲ್ಲ ಗೆಲ್ತಾರೆ ಅಂತ. ಏಕೆಂದ್ರೆ ಗೆಲುವೇ ಮಾನದಂಡ. ಈಗ ಯಾರೆಲ್ಲ ಗೆಲ್ತಾರೆ ಅಂತಕ್ಕಂಥದ್ದು ಅವರಿಗೆ ಆ ಸರ್ವೆನಲ್ಲಿ ಬರ್ತದೆ, ಮತ್ತೆ ಅವ್ರ ಅಭಿಪ್ರಾಯಕ್ಕೆ ಬರ್ತಾರೆ. ಯಾರು ನಿಲ್ಬೇಕು ಅಂತ ಅವ್ರು ಸೂಚನೆ ಮಾಡ್ತಾರೆ, ಅವ್ರೆಲ್ಲರೂ ನಿಲ್ಬೇಕಾಗ್ತದೆ, ನಾನು ಒಳಗೊಂಡಂತೆ. ಥ್ಯಾಂಕ್ ಯು. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಈ ದೇಶದಲ್ಲಿ ಯಾವ ಲೋಕಸಭಾ ಕ್ಷೇತ್ರಕ್ಕೆ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ನಿಲ್ತಕ್ಕಂಥವ್ರನ್ನ ಯಾರು ಬೇಡ ಅಂತೇಳಿ ನಿರ್ಬಂಧ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಲ್ತಕ್ಕಂಥ ಅಪೇಕ್ಷೆ ಅವ್ರಿಗಿದ್ರೆ, ನಿಲ್ಲಿಸ್ತಕ್ಕಂಥ ಅಪೇಕ್ಷೆ ಇನ್ನೊಬ್ಬರಿಗಿದ್ರೆ ನಿಲ್ಲಿಸ್ಲಿ, ಅದಕ್ಕೆ ನಮ್ದೇನು ವಿರೋಧ ಇಲ್ಲ. ನಾವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ತಕ್ಕಂಥದ್ದು ನಮ್ಮ ಸ್ಟ್ರಾಟಜಿ. ನಮ್ಮನ್ನ ಗೆಲ್ಲಿಸ್ಕೋಬೇಕು ನಮ್ಮ ಅಭ್ಯರ್ಥಿನ ಅಂದಾಗ ಅವ್ರನ್ನ ಸೋಲಿಸ್ಬೇಕು ಅಂತಾನೆ ಸ್ಟ್ರಾಟಜಿ ಮಾಡ್ಬೇಕಲ್ಲ. ಥ್ಯಾಂಕ್ ಯು. ಏನಂತ ನೋಡಿ, ನಾವು ಚುನಾವಣೆ ಮಾಡೋದಕ್ಕೆ ನಾನು 50 ವರ್ಷ ರಾಜಕಾರಣದ ಚುನಾವಣೆಗಳು ಮಾಡಿದ್ದೀನಿ. ನನಗೇನು ಯಾರೇ ಸೂಚನೆಗಳು ಅಥವಾ ಯಾರೇ ಸ್ಟ್ರಾಟಜಿ ಕೊಡ್ಬೇಕಾಗಿಲ್ಲ. ನಾವು ಆ ಚುನಾವಣೆಗೆ ಯಾವ ರೀತಿ ಹೋದ್ರೆ ನಾವು ಹೆಚ್ಚು ಮತಗಳನ್ನ ಗಳಿಸ್ತೇವೆ, ಹೆಚ್ಚು ಮತಗಳಿಂದ ನಾವು ಗೆಲ್ತೇವೆ, ಅವ್ರನ್ನ ಸೋಲಿಸ್ತೇವೆ, ಆ ಸ್ಟ್ರಾಟಜಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಅನುಭವದ ಆಧಾರದ ಮೇಲೆ ನಾವೇ ನಿರ್ಣಯ ಮಾಡ್ಕೊಳ್ತೀವಿ. ಸರ್ಕಾರ ಸೌಧದಲ್ಲಿ ಒಂದು ತೆರಿಗೆ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಅಂತ ಬಿಬಿಎಂಪಿ 11 ಅಂಗಡಿಗಳದ್ದು ಇರುವಂತ ಬಾಡಿಗೆಯನ್ನು ತೆರಿಗೆ ಮಾಡಿದ್ರು ಕೂಡ ತೆರಿಗೆ ಹಣ ಕಟ್ಟಿಲ್ಲ. ಬರೀ ಸಹಕಾರ ಸೌಧಕ್ಕೆ ಯಾಕಪ್ಪ ಬರ್ತೀರಿ? ಎಷ್ಟು ಜನ ಬಾಕಿ ಉಳಿಸ್ಕೊಂಡವ್ರೆ? ಎಲ್ಲ ದೊಡ್ಡವ್ರೆ. ಸಣ್ಣವ್ರು ಯಾರು ಉಪಯೋಗ ಉಳಿಸ್ಕೊಳ್ಳೋದಿಲ್ಲ. ಪಾಪ ಬಡಪಾಯಿಗಳು ಅವ್ರು ಭಯದಿಂದ ಕಟ್ಬಿಡ್ತಾರೆ. ಎಲ್ಲ ಉಳಿಸ್ಕೊಳ್ಳೋರೆ ಪಟ್ಟಿ ತಗೊಂಡು ನೋಡಿ ನೀವು. ಸಣ್ಣ ಪುಟ್ಟವ್ರು ಎಲ್ಲ ಕಡಿಮೆ ಇರ್ತಾರೆ, ಎಲ್ಲ ಕೋಟಿ ಗಟ್ಟಲೆ. ಈಗ ಮಂತ್ರಿ ಮಾಲ್ ಎಷ್ಟು ಉಳಿಸ್ಕೊಂಡವ್ರೆ? ಇಷ್ಟು ವರ್ಷ ಯಾಕೆ ಬಿಟ್ರು ಅವ್ರಿಗೆ? ಹೌದಲ್ವಾ? ಮತ್ತೆ ಸುಮ್ಮನೆ ಸಹಕಾರ ಸೌಧದಲ್ಲಿ ಯಾವನೋ ಬಾಡಿಗೆ ಕಟ್ಟಲಿಲ್ಲ, ಅವನೆಲ್ಲ ಒಂದು 5,000ನೋ 10,000ನೋ 50,000ನೋ ಅಂದ್ರೆ ಅದನ್ನ ಮಾತ್ರ ಮಾಧ್ಯಮದಲ್ಲಿ ಬಹಳ ವೈಭವೀಕರಿಸಿ ತೋರಿಸ್ತೀರಿ. ಮಂತ್ರಿ ಪಾಲ್ದು ಎಷ್ಟಪ್ಪ ಕೋಟಿ ಐತೆ? ನೀವು ಬರೀ ಅವನು ಒಬ್ಬನೇ ಅಲ್ಲ ರೀ. ಈ ಬೆಂಗಳೂರು ಸಿಟಿನಲ್ಲಿ ಟ್ಯಾಕ್ಸ್ ವಸೂಲ್ ಮಾಡ್ಬಿಟ್ರೆ ನಮ್ಮ ಕರ್ನಾಟಕದ ಬಡ್ಜೆಟ್ ಅಷ್ಟು ದುಡ್ಡು ಬರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.